ಎಲ್ರಿಗೂ ನನ್ನ ನಮಸ್ಕಾರಗಳು. ನಾಳೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾ ನಿಮಗೆ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿಯನ್ನು ಇವತ್ತಿನ ದಿನಕ್ಕೊಂದು ಭಗವಂತನ ಕಥೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂತಂದರೆ, ನಿಮಗೆ ಗೊತ್ತಿರ್ಬೋದು, ನೀವು ಪಾಂಡುರಂಗ ವಿಠಲನನ್ನು ನೀವು ದರ್ಶನ ಮಾಡಿದ್ರೆ ಅವನ ಹಣೆಯ ಮೇಲೆ ಒಂದು ಹಳದಿ ಅಥವಾ ಗಂಧದ ಒಂದು ನಾಮ ಇರುತ್ತೆ. ಅದರ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟಿರ್ತಾರೆ. ಪಾಂಡುರಂಗ ವಿಠಲ ಪುಂಡಲೀಕನನ್ನು ನೋಡೋದಕ್ಕೋಸ್ಕರ ಭೂಮಿಗೆ ಬರ್ತಾನೆ. ಆ ಪುಂಡಲೀಕ ತಂದೆ ತಾಯಿ ಸೇವೆಯನ್ನು ಮಾಡ್ತಿರ್ತಾನೆ. ಆಮೇಲೆ ಕೃಷ್ಣ ಪಾಂಡುರಂಗನಾಗಿ ಬಂದು ಆ ಪುಂಡಲೀಕನನ್ನು ಹೇಳ್ತಾನೆ, ನೋಡು ನಾನು ನಿನ್ನ ಕೃಷ್ಣ ಬಂದಿದ್ದೇನೆ ಅಂತ. ಆಗ ಆ ಪುಂಡಲೀಕ ಒಂದು ಇಟ್ಟಿಗೆಯನ್ನು ಆ ಕಡೆ ಹಾಕಿ, ನೀನು ಇಲ್ಲೇ ನಿಂತಿರು, ನಾನು ನಮ್ಮ ತಂದೆ ತಾಯಿ ಸೇವೆಯನ್ನು ಮಾಡ್ತಾಯಿದ್ದೀನಿ, ನಾನೀಗ ಬರೋಕ್ಕಾಗಲ್ಲ ಅಂತ ಹೇಳಿ ಅವನು ಅದನ್ನು ಆ ಇಟ್ಟಿಗೆಯನ್ನು ಎಸಿತಾನೆ. ಪಾಂಡುರಂಗ ಅದ್ರ ಮೇಲೆ ನಿಂತ್ಕೊಳ್ತಾನೆ. ನಿಂತು ಸಾಕಾಗುತ್ತೆ. ಸೊಂಟದ ಮೇಲೆ 2 ಕೈಯನ್ನು ಇಟ್ಕೊಳ್ತಾನೆ. ಈ ಕಥೆ ನಿಮಗೆ ಗೊತ್ತಿದೆ. ಆದರೆ ನಾನು ನಿಮಗೆ ಇವತ್ತು ಹೇಳುವಂತಹ ಒಂದು ಕತೆ, ಅಥವಾ ಇದನ್ನು ಕತೆ ಅಂತ ಹೇಳೋಕ್ಕಾಗಲ್ಲ, ಇವತ್ತಿಗೂ ನಡೀತಾ ಇರುವಂಥದ್ದು. ಆ ಪಾಂಡುರಂಗ, ನಾನು ಹಿಂದಿನ ನೀವು ನನ್ನ ದಿನಕ್ಕೊಂದು ಭಗವಂತನ ಕತೆ ನೀವು ನೋಡಿದ್ದೇ ಆಗಿದ್ದರೆ ಅದರಲ್ಲಿ ನಾನೊಂದು ಕಥೆಯನ್ನು ಹೇಳಿದ್ದೆ. ಭಗವಂತ ಯಾರ ಬಗ್ಗೆ ಧ್ಯಾನ ಮಾಡ್ತಿರ್ತಾನೆ, ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ, ನಾರದರು ಬರ್ತಾರೆ, ಕೃಷ್ಣ ಎಲ್ಲ ಕಡೆಯೂ ಇರ್ತಾನೆ, ಒಂದು ಮನೆಯಲ್ಲಿ ಏನೇನು ಮಾಡ್ತಿರ್ತಾನೆ, ಆಗ ಒಂದು ಕತೆ ಹೇಳಿದ್ದೆ. ನಿಮ್ಗೆ ಗೊತ್ತಿರ್ಬೋದು, ಈ ಪಾಂಡುರಂಗನ ದರ್ಶನ ಮಾಡೋದಕ್ಕೆ ಪಂಡ್ರಾಪುರಕ್ಕೆ ಸುಮಾರು ಜನ ಬರ್ತಾರೆ. ಕೋಟ್ಯಾಂತರ ಜನ ಬೇರೆ ಬೇರೆ ಜಾಗಗಳಿಂದ ಬರ್ತಾರೆ. ಇನ್ನು ಹಬ್ಬ ಹರಿದಿನಗಳಂತೂ ನಿಮಗೆ ಗೊತ್ತಿರ್ಬೋದು. ಆಷಾಢಿ ಏಕಾದಶಿ ಇರ್ಬೋದು, ಅಥವಾ ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಂತೂ ನಿಮಗೆ ಆ ಭಗವಂತನ ದರ್ಶನ ಮಾಡೋಕ್ಕೆ ಎಷ್ಟೋ ದಿನಗಟ್ಟಲೆ ಕಾದು ನೀವು ಅಲ್ಲಿ ಭಗವಂತನ ದರ್ಶನ ಮಾಡಬೇಕಾಗತ್ತೆ. ಆದರೆ ಒಂದೇನಪ್ಪ ಅಂತಂದರೆ, ಇಡೀ ಭಾರತ ದೇಶದಲ್ಲಿ ಪಂಡ್ರಾಪುರದಲ್ಲಿ ಮಾತ್ರ ನಿಮಗೆ ಪಾದವನ್ನು ಮುಟ್ಟಿ ದರ್ಶನ ಮಾಡುವಂಥ ಭಾಗ್ಯ ಸಿಗುವಂಥ ದೇವಸ್ಥಾನ. ಇಡೀ ಭಾರತ ದೇಶದಲ್ಲಿ ವಿಷ್ಣುವಿನ ದೇವಸ್ಥಾನ, ಏಕಮಾತ್ರ ವಿಷ್ಣುವಿನ ದೇವಸ್ಥಾನ. ನೀವು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಭಾಗ್ಯ ಸಿಗೋದು ಪಂಡ್ರಾಪುರದಲ್ಲಿ ಮಾತ್ರ. ಬೇರೆ ಯಾವ ದೇವಸ್ಥಾನದಲ್ಲೂ ನಿಮ್ಮನ್ನು ಗರ್ಭಗುಡಿ ಒಳಗಡೆ ಬಿಡೋದಿಲ್ಲ. ಹೀಗಿರಬೇಕಾದಾಗ ಆ ಭಗವಂತ, ಆ ಪಾಂಡುರಂಗ ತಾನು ಎಷ್ಟು ತನ್ನ ಭಕ್ತರ ಬಗ್ಗೆ ಚಿಂತನೆ ಮಾಡ್ತಾನೆ ಅಂತಂದರೆ, ನೀವು ನಂಬ್ತಿರೋ ಇಲ್ವೋ, ಆ ಒಂದು ಕರೀದು ಒಂದು ಚುಕ್ಕೆಯನ್ನು, ಒಂದು ನಾಮವನ್ನು ಆ ಒಂದು ಗಂಧದ ಮೇಲೆ ಯಾವುದರಿಂದ ಮಾಡ್ತಾರೆ ಅಂತ ನಿಮಗೆ ಗೊತ್ತಾದರೆ ನಿಜವಾಗ್ಲೂ ನಿಮಗೆ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಅದನ್ನು ನಾನು ನಿಮ್ಗೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಆ ಭಗವಂತ ಹೇಳ್ತಾನೆ, ನನ್ನ ಭಕ್ತರು ನನ್ನನ್ನು ನೋಡೋದಕ್ಕೆ ಎಷ್ಟೋ ದಿನಗಳು, ಎಷ್ಟೋ ಹೊತ್ತು ನಿಂತು ಕಾದು ಸುಸ್ತಾಗಿ ಬಂದು ಅವರು ನನ್ನನ್ನು ಕಾಣ್ತಾರೆ. ಅಂತಹ ಭಕ್ತರ ಪಾದ ಧೂಳನ್ನು ನನ್ನ ಹಣೆಗೆ ಹಚ್ಚಿ ಅಂತ ಹೇಳ್ತಾನೆ. ಅಂತಹ ಕರುಣಾಮಯಿ ಅವನು. ಅದಕ್ಕೆ ಈ ರಾತ್ರಿ ದೇವಸ್ಥಾನ ಬಾಗಿಲು ಹಾಕಿದ ಮೇಲೆ ಆ ದೇವಸ್ಥಾನನ ಗುಡಿಸ್ತಾರೆ. ಆ ದೇವಸ್ಥಾನವನ್ನು ಗುಡಿಸಿ ಅದರಲ್ಲಿ ಬಂದಂಥ ಧೂಳನ್ನು ಚಂದ್ರಭಾಗಾ ನದಿನಲ್ಲಿ ಅದನ್ನು ನೀರನ್ನು ತಗೊಂಡು ಅದನ್ನು ಕಲಸಿ ಅದನ್ನು ಒಂದು ಮಿಶ್ರಣವನ್ನು ಮಾಡಿ ಆ ಕರಿ ಒಂದು ಪುಡಿಯನ್ನಾಗಿ ಅದನ್ನು ಮಾಡಿಕೊಂಡು ಆ ಪಾಂಡುರಂಗನ ಹಣೆಗೆ ಇವತ್ತಿಗೂ ಇಡ್ತಾರೆ. ಪಂಡ್ರಾಪುರಕ್ಕೆ ನಾವು ಅಂದ್ಕೊಂಡಾಗ ಅಲ್ಲಿ ಹೋಗೋಕ್ಕಾಗಲ್ಲ. ಅವನು ಕರೆಸ್ಕೋಬೇಕು ಅಂದಾಗ ಮಾತ್ರ ನಾವು ಹೋಗೋಕ್ಕಾಗೋದು. ಇಂಥ ಒಂದು ಪಂಡ್ರಾಪುರಕ್ಕೆ ಯಾವ ಜನ್ಮದ ಪುಣ್ಯನ ಏನೋ ನನಗೆ ಗೊತ್ತಿಲ್ಲ. ಸುಮಾರು ಸಲ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ನೀವು ಹೋಗಿ ಆ ಪಾಂಡುರಂಗನನ್ನು ದರ್ಶನ ಮಾಡ್ಕೊಳ್ಳಿ. ಆ ವಾದಿರಾಜರು ಹೇಳೋ ಥರ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ಅಂತ ಹೇಳ್ತಾರೆ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂತ ಆ ಒಂದು ಇದರಲ್ಲಿ ದಾಸರು ಹೇಳೋವಂಥ ಮಾತು. ವಾದಿರಾಜರಲ್ಲ, ದಾಸರು ಹೇಳೋ ಇದರಲ್ಲಿ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ಹಾಗೆ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ಅಂತ. ಹಾಗಾಗಿ ಅಂತಹ ಕರುಣಾಶಾಲಿ ನಮ್ಮ ಪಾಂಡುರಂಗ ವಿಠಲ.
ತಾನು ತನ್ನ ಭಕ್ತರಿಗೋಸ್ಕರ ಎಷ್ಟು ಚಿಂತನೆ ಮಾಡ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇವತ್ತಿಗೂ ನೀವು ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗ ವಿಠಲನನ್ನು ನೋಡಿ ಅವನ ಹಣೆ ಮೇಲೆ ಏನು ಅವನ ನಾಮ ಇರುತ್ತೆ, ನಾಮ ಅಲ್ಲ ಅದು ಇದೇ ಬೇರೆ, ಆದರೆ ಅದ್ರ ಮೇಲೆ ಕಪ್ಪು ಚುಕ್ಕೆಯನ್ನು ಇಡ್ತಾರೆ. ಅದು ತನ್ನ ಭಕ್ತರ ಪಾದದ ಧೂಳು ಅಂತ ಹೇಳಿ ಅದನ್ನು ಪಾಂಡುರಂಗನೇ ಹೇಳಿದ್ದಾನೆ. ಅದು ಇವತ್ತಿಗೂ ನಡ್ಕೊಂಬಂದಿದೆ ಅಂತ ಹೇಳ್ದ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಅಂತ ಹೇಳ್ತಾ ಬಲರಾಮ ದೇಶದಿಂದ ಇವತ್ತಿನ ದಿನಕ್ಕೊಂದು ಭಗವಂತನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ. ನಾಳೆ ಶ್ರೀರಾಮನವಮಿ ಹಬ್ಬ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆ ಶ್ರೀರಾಮನನ್ನು ಬೇಡ್ಕೋತಾ ನಾವು ಕೂಡ ರಾಮನಾಮ ಜಪವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನನ್ನ ಧನ್ಯವಾದಗಳು.